ಸಮಸ್ತ ಸೃಷ್ಟಿಗೆ ಮೂಲನಾದಂಥ ಯೇಸು ಕ್ರಿಸ್ತನ ಶಾಂತಿ ಸಮಾಧಾನವು ಎಲ್ಲ ವೀಕ್ಷಕರಿಗೆ ಉಂಟಾಗಲಿ. ಪ್ರಿಯ ವೀಕ್ಷಕರೇ, ಆ ಕ್ರಿಸ್ತನ ನಡೆಸುವಿಕೆಯಿಂದ ಆತನ ಕೃಪೆಯಿಂದಾಗಿ ಇಲ್ಲಿವರೆಗೆ ಅನೇಕ ಸಂದೇಶಗಳನ್ನು ನಾವು ಆಲಿಸುವಂತೆ ಆತನು ನಡೆಸಿದ್ದಾರೆ. ಇಂದು ಸಹ ನಮ್ಮ ಆತ್ಮಿಕ ಉನ್ನತಿಗೆ, ಆಧ್ಯಾತ್ಮಿಕ ಶಕ್ತಿಯನ್ನು, ಬಲವನ್ನು ಹೊಂದುವುದಕ್ಕೆ ಕಾರಣವಾದಂಥ ಅನೇಕ ವಾಕ್ಯಗಳನ್ನು ಸಹ ನಾವು ಕಲಿತಿರತಕ್ಕಂಥ ಈ ಸಂದರ್ಭದಲ್ಲಿ ಇವತ್ತು ಈ ಒಂದು ವಾಕ್ಯವನ್ನು ಆಲಿಸುವುದಕ್ಕೆ ಮುಂಚಿತವಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ನಂತರ ಈ ವಾಕ್ಯದ ಧ್ಯಾನಕ್ಕೆ ನಾವು ಹೋಗೋಣ, ಪ್ರಾರ್ಥಿಸಿಕೊಳ್ಳೋಣ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರು, ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ. ಈ ಒಂದು ಸಮಯದಲ್ಲಿ ವಾಕ್ಯವನ್ನು ಆಲಿಸುವಾಗ ಆತ್ಮನ ಸಹಾಯವನ್ನು ದಯಪಾಲಿಸಿ ನಡೆಸಿ, ವಾಕ್ಯದ ಮುಖಾಂತರ ನೀವು ನಮ್ಮೊಂದಿಗೆ ಮಾತನಾಡಿ ಎಂಬುದಾಗಿ ಯೇಸುವಿನ ನಾಮದಲ್ಲಿ ಬಿಡುತ್ತೇವೆ ತಂದೆ, ಆಮೇನ್. ಕರ್ತನಲ್ಲಿ ಪ್ರಿಯ ವೀಕ್ಷಕರೇ, ಇವತ್ತು ನಾವು ಧ್ಯಾನ ಮಾಡುವಂಥ ಸಂದೇಶದ ಶೀರ್ಷಿಕೆಯು ಸೃಷ್ಟಿಕರ್ತನ ಸೃಷ್ಟಿ ಎಂಬುದಾಗಿ. ಉತ್ಪಾದಕನೇ ಇಲ್ಲದೆ ಉತ್ಪನ್ನವೂ ಇಲ್ಲ, ಹಾಗೆ ಸೃಷ್ಟಿಕರ್ತನೇ ಇಲ್ಲದೆ ಸೃಷ್ಟಿಯು ಹೇಗೆ ಇರಲಿಕ್ಕೆ ಸಾಧ್ಯ? ಯಾವುದಾದರೂ ಒಂದು ಮನೆಯು ನಿರ್ಮಾಣವಾಗಬೇಕಾದರೆ ಆ ಮನೆಯನ್ನು ಕಟ್ಟಿದ ವ್ಯಕ್ತಿಗಳು ಇರಲೇಬೇಕು. ಯಾವುದಾದರೂ ಒಂದು ವಸ್ತು ಉತ್ಪಾದಿಸಲ್ಪಟ್ಟಿದೆ ಅಂತಂದರೆ ಅದನ್ನು ಉತ್ಪಾದನೆ ಮಾಡಿರ್ತಕ್ಕಂಥವರು ಇರಲೇಬೇಕು. ಇಲ್ಲ, ಅದು ತನ್ನಷ್ಟಕ್ಕೆ ತಾನೇ ಬಂದಿದೆ ಎಂಬುದಾಗಿ ಹೇಳುವುದಾದರೆ ಅದು ಮೂರ್ಖತನವೇ ಆಗುತ್ತದೆ. ಹಾಗೆಯೇ ಮನೆಗಳನ್ನು ಕಟ್ಟುವಾಗ ಕಟ್ಟಿರ್ತಕ್ಕಂಥ ಮನೆಗಳ ಮೇಲೆ ಹೆಸರುಗಳನ್ನು ಬರೆಸಿಕೊಳ್ಳುತ್ತಾರೆ. ಇದು ಇಂಥವರದು, ಇಂಥ ನಿಲಯ ಎಂಬುದಾಗಿ. ಅಂದರೆ ಆ ಹೆಸರು ಆ ಮನೆಯ ಯಜಮಾನರನ್ನು ಸೂಚಿಸುವಂಥದ್ದು ಸಹ ಆಗುತ್ತದೆ. ಸತ್ಯವೇದದಲ್ಲಿಯೂ ಸಹ ಸೃಷ್ಟಿಕರ್ತನು, ಈ ಸೃಷ್ಟಿಯ ಯಜಮಾನನು, ಈ ಸೃಷ್ಟಿಯನ್ನು ಮಾಡಿರ್ತಕ್ಕಂಥ ಆತನು ಎಂಬುದಕ್ಕೆ ಅನೇಕ ಸತ್ಯವೇದದ ವಾಕ್ಯಗಳು ನಮಗೆ ತಿಳಿಸುವಂಥದ್ದಾಗಿದೆ. ಒಂದು ಉತ್ಪನ್ನವು ಆ ಒಂದು ಉತ್ಪನ್ನದ ಮೇಲೆ ಬರೆಯಲ್ಪಟ್ಟಿರ್ತಕ್ಕಂಥದ್ದನ್ನು ನಾವು ಗಮನಿಸುವಾಗ ಅದು ಆ ಉತ್ಪಾದಕನ ಅಥವಾ ಉತ್ಪಾದನೆ ಮಾಡಲ್ಪಟ್ಟಂಥ ದೇಶವನ್ನು ಸೂಚಿಸುವಂಥದ್ದಾಗಿದೆ. ಉದಾಹರಣೆಗೆ, ವಸ್ತುಗಳ ಮೇಲೆ ಬರೆಯಲ್ಪಟ್ಟಿರುತ್ತದೆ ಮೇಡ್ ಇನ್ ಚೈನಾ, ಮೇಡ್ ಇನ್ USA, ಮೇಡ್ ಇನ್ ಜಪಾನ್. ಈ ರೀತಿ ಈ ಉತ್ಪನ್ನವು ಇದು ಅಲ್ಲಿ ಆ ಸ್ಥಳದಲ್ಲಿ ತಯಾರಿಸಲ್ಪಟ್ಟಿದೆ ಎಂಬುದನ್ನು ಅದು ಸೂಚಿಸುವಂಥದ್ದಾಗಿದೆ. ಹಾಗೆಯೇ ಅದನ್ನು ಕಾಣುವಾಗ ಇದು ಅಲ್ಲಿ ತಯಾರಿಸಲ್ಪಟ್ಟಿದೆ ಎಂಬುದಾಗಿ ಜನರು ಗಮನಿಸುವಂಥವರಾಗಿದ್ದಾರೆ. ಸತ್ಯವೇದವು ಈ ಸೃಷ್ಟಿಯ ಕುರಿತಾಗಿ ಏನು ತಿಳಿಸಲ್ಪಡುತ್ತದೆ, ಏನು ಹೇಳುತ್ತದೆ ಎಂಬುವಂಥದ್ದನ್ನು ನಾವು ವಾಕ್ಯದಲ್ಲಿ ಓದುವಾಗ ಆದಿಕಾಂಡದಲ್ಲಿ ಈ ರೀತಿ ತಿಳಿಸುವಂಥದ್ದಾಗಿದೆ. ಸತ್ಯವೇದದ್ದು ಆದಿಕಾಂಡದ 1ನೇ ಅಧ್ಯಾಯ, ಆದಿಕಾಂಡ 1ನೇ ಅಧ್ಯಾಯದ 1ನೇ ವಚನದಲ್ಲಿ, ಆದಿಯಲ್ಲಿ ದೇವರು ಆಕಾಶವನ್ನು ಭೂಮಿಯನ್ನು ಉಂಟು ಮಾಡಿದನು. ಸತ್ಯವೇದದಲ್ಲಿ 66 ಪುಸ್ತಕಗಳಿದೆ. 66 ಪುಸ್ತಕಗಳಲ್ಲಿನ ಆರಂಭದ ಪುಸ್ತಕವಾಗಿರ್ತಕ್ಕಂಥ ಆದಿಕಾಂಡದಲ್ಲಿ 1ನೇ ಅಧ್ಯಾಯದ 1ನೇ ವಚನದಲ್ಲಿ ಆರಂಭದಲ್ಲಿಯೇ ವಾಕ್ಯವು ತಿಳಿಸುತ್ತದೆ, ಆದಿಯಲ್ಲಿ ದೇವರು ಆಕಾಶವನ್ನು ಭೂಮಿಯನ್ನು ಉಂಟು ಮಾಡಿದನು. ಯಾರು ಉಂಟು ಮಾಡಿದ್ದು? ಸತ್ಯವೇದ ಹೇಳುತ್ತದೆ ದೇವರು ಉಂಟು ಮಾಡಿದನು ಎಂಬುದಾಗಿ. ಒಂದು ವಸ್ತುವನ್ನು ಉತ್ಪಾದನೆ ಮಾಡಿರ್ತಕ್ಕಂಥದ್ದು ಎಲ್ಲಿ? ಆ ವಸ್ತುಗಳ ವ್ಯಕ್ತಿ ಅಥವಾ ದೇಶವನ್ನು ಸೂಚಿಸುವಂಥದ್ದಾಗಿರುತ್ತದೆ. ಆದರೆ ಇಲ್ಲಿ ಸತ್ಯವೇದ ತಿಳಿಸುತ್ತದೆ ದೇವರು ಈ ಭೂಮಿ ಆಕಾಶಗಳನ್ನು ಸೃಷ್ಟಿ ಮಾಡಿದರು ಎಂಬುದಾಗಿ. ಸತ್ಯವೇದದಲ್ಲಿ ಆದಿಕಾಂಡದಲ್ಲಿ ನಾವು ಗಮನಿಸುವಾಗ 1ನೇ ಅಧ್ಯಾಯದ 3ನೇ ವಚನದಲ್ಲಿ, ಆಗ ದೇವರು ಬೆಳಕಾಗಲಿ ಅನ್ನಲು ಬೆಳಕಾಯಿತು. ನೋಡಿ, ದೇವರು ಎನ್ನುವಂಥ ಪದ ಎಷ್ಟು ಸಾರಿ ಉಪಯೋಗಿಸಲ್ಪಟ್ಟಿದೆ ಅನ್ನುವಂಥದ್ದು ನಾವು ಗಮನಿಸುವಾಗ, ಅದೇ ರೀತಿಯಲ್ಲಿ 4ನೇ ವಚನ, 1ನೇ ಅಧ್ಯಾಯ 4ನೇ ವಚನದಲ್ಲಿ ದೇವರು ಆ ಬೆಳಕನ್ನು ಒಳ್ಳೆಯದೆಂದು ನೋಡಿದನು. ಮತ್ತು ಮುಂದೆ ಓದುವಾಗ ದೇವರು ಬೆಳಕನ್ನು ಕತ್ತಲೆಯನ್ನು ಬೇರೆ ಬೇರೆ ಮಾಡಿ ಎಂಬುದಾಗಿದೆ. 6ನೇ ವಚನ, ಆದಿಕಾಂಡ 1ನೇ ಅಧ್ಯಾಯ 6ನೇ ವಚನದಲ್ಲಿ, ಬಳಿಕ ದೇವರು ಜಲಸಮೂಹಗಳ ನಡುವೆ ವಿಸ್ತಾರವಾದ ಗುಮ್ಮಟ ಉಂಟಾಗಲಿ ಎಂಬುದಾಗಿ ಆತನು ಹೇಳ್ತಾನೆ. ಮತ್ತು 7ನೇ ವಚನದಲ್ಲಿ ದೇವರು ವಿಸ್ತಾರವಾದ ಗುಮ್ಮಟವನ್ನು ಮಾಡಿ ಅದರ ಕೆಳಗಿದ್ದ ನೀರುಗಳನ್ನು ಮೇಲಿದ್ದ ನೀರುಗಳಿಂದ ವಿಂಗಡಿಸಿದನು ಎಂಬುದಾಗಿ. 8ನೇ ವಚನ, ದೇವರು ಆ ಗುಮ್ಮಟಕ್ಕೆ ಆಕಾಶವೊಂದು ಹೆಸರು ಇಡುವಂಥದ್ದನ್ನು ನಾವು ನೋಡುತ್ತೇವೆ.
9ನೇ ವಚನದಲ್ಲಿ, ಅನಂತರ ದೇವರು ಆಕಾಶವನ್ನು ಕೆಳಗಿರುವ ನೀರೆಲ್ಲ ಒಂದೇ ಸ್ಥಳದಲ್ಲಿ ಕೂಡಿಕೊಳ್ಳಲಿ ಎಂಬುದಾಗಿ ಹೇಳ್ತಾನೆ. ಆಕಾಶದ ಕೆಳಗಿರತಕ್ಕಂಥ ನೀರೆಲ್ಲ ಒಂದೇ ಕಡೆ ಕೂಡಿಕೊಳ್ಳೆಂಬುದಾಗಿ ಹೇಳುವಾಗ ಅದಕ್ಕೆ ಸಮುದ್ರವೆಂದು ಹೆಸರಿಡುತ್ತಾರೆ. ನಂತರ 10ನೇ ವಚನದಲ್ಲಿ ದೇವರು ಒಣನೆಲಕ್ಕೆ ಭೂಮಿ ಎಂದು ಹೆಸರಿಡುತ್ತಾರೆ. ಹೀಗೆ ಆದಿಕಾಂಡ 1ನೇ ಮತ್ತು 2ನೇ ಅಧ್ಯಾಯಗಳಲ್ಲಿ ಸುಮಾರು 26 ಸಾರಿ ದೇವರು ಎನ್ನುವ ಪದ ಬಳಕೆಯಾಗಿದೆ. ದೇವರು ಆಕಾಶದ ನಕ್ಷತ್ರಗಳನ್ನು, ಸೂರ್ಯ ಚಂದ್ರರನ್ನು ಸೃಷ್ಟಿ ಮಾಡಿದ್ದು, ದೇವರು ಜಲ ಸಮೂಹಗಳನ್ನು ಒಂದು ಕಡೆಗೆ ಸೇರುವಂತೆ ಮಾಡಿದ್ದು, ದೇವರು ಮನುಷ್ಯರನ್ನು ತನ್ನ ಸ್ವರೂಪದಲ್ಲಿ ಸೃಷ್ಟಿ ಮಾಡಿದ್ದು. ಈ ರೀತಿ ದೇವರು ಎನ್ನುವಂಥ ಪದ 26 ಸಾರಿ ಉಪಯೋಗಿಸಲ್ಪಟ್ಟಿದೆ. ಅಂದರೆ ಮಾಡಿರುವಂಥದ್ದು ಯಾರು? ಪ್ರತಿಯೊಂದು ಉತ್ಪಾದನೆಯನ್ನು ಮಾಡುವಾಗ ಆ ಉತ್ಪನ್ನದ ಮೇಲೆ ಉತ್ಪಾದಕನ ಒಂದು ಹೆಸರನ್ನು ಬರೆಯಲ್ಪಟ್ಟಿರ್ತಕ್ಕಂಥ ಅಥವಾ ಉತ್ಪನ್ನ ಮಾಡಲ್ಪಟ್ಟಂಥ ಸ್ಥಳ, ಕ್ಷೇತ್ರದ, ದೇಶದ ಹೆಸರು ಲಿಖಿತವಾಗಿರುತ್ತದೆ. ಹಾಗೆಯೇ ಈ ಸತ್ಯವೇದದಲ್ಲಿ ಈ ಸೃಷ್ಟಿಕರ್ತನು ಈ ಸೃಷ್ಟಿಯನ್ನು ಮಾಡಿದ್ದಾನೆ ಎನ್ನುವಂಥದ್ದನ್ನು ಸತ್ಯವೇದವು ತಿಳಿಸುವಂಥದ್ದು ಗಮನಾರ್ಹವಾಗಿರ್ತಕ್ಕಂಥ ವಿಷಯ. ಅದೇ ರೀತಿಯಲ್ಲಿ ಆದಿಕಾಂಡದ 2ನೇ ಅಧ್ಯಾಯದ 5ನೇ ವಚನದಲ್ಲಿ ಈ ರೀತಿ ವಾಕ್ಯ ತಿಳಿಸುವಂಥದ್ದಾಗಿದೆ. ಯೆಹೋವ ದೇವರು ಭೂಮ್ಯಾಕಾಶಗಳನ್ನು ಉಂಟು ಮಾಡಿದಾಗ, ದೇವರು 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 ಎಂದು ಹೇಳಿದ್ದೇವೆ. ಯಾವ ದೇವರು? ಯೆಹೋವ ದೇವರು ಎಂಬುದಾಗಿ ಸತ್ಯವೇದ ತಿಳಿಸುವಂಥದ್ದಾಗಿದೆ. ತದನಂತರ ಯೋಹಾನನ ಬರೆದ ಸುವಾರ್ತೆ 1ನೇ ಅಧ್ಯಾಯದಲ್ಲಿ ನಾವು ಈ ಒಂದು ವಾಕ್ಯಗಳನ್ನು ಗಮನಿಸುವಾಗ, ಯೋಹಾನನ ಬರೆದ ಸುವಾರ್ತೆ 1ನೇ ಅಧ್ಯಾಯದಲ್ಲಿ 1ನೇ ವಚನದಿಂದ, ಆದಿಯಲ್ಲಿ ವಾಕ್ಯವಿತ್ತು, ವಾಕ್ಯವು ದೇವರ ಬಳಿಯಲ್ಲಿತ್ತು, ಆ ವಾಕ್ಯವು ದೇವರಾಗಿತ್ತು ಎಂಬುದಾಗಿ ಹೇಳುತ್ತಾ, ನಂತರ 3ನೇ ವಚನದಲ್ಲಿ ಆತನ ಮೂಲಕವಾಗಿ ಸಮಸ್ತವು ಉಂಟಾಯಿತು ಮತ್ತು ಉಂಟಾಗಿರುವ ವಸ್ತುಗಳಲ್ಲಿ ಆತನಿಲ್ಲದೆ ಒಂದಾಗಲೂ ಉಂಟಾಗಲಿಲ್ಲ. ಆ ವಾಕ್ಯವಾಗಿದ್ದ ಆತನು ಯೇಸು ಕ್ರಿಸ್ತನು. ಯೋಹಾನ ಸುವಾರ್ತೆ 1ನೇ ಅಧ್ಯಾಯ 14ನೇ ವಚನದಲ್ಲಿ ಆತನು ನರಾವತಾರ ತಾಳಿ ಮನುಷ್ಯರ ಮಧ್ಯದಲ್ಲಿ ವಾಸ ಮಾಡಿದನು ಎಂಬುದಾಗಿ ವಾಕ್ಯ ಹೇಳುತ್ತದೆ. ಕ್ರಿಸ್ತನ ಮುಖಾಂತರವಾಗಿ ಸಮಸ್ತವೂ ಸಹ ಉಂಟಾಗಿದೆ. ಆತನಿಲ್ಲದೆ ಒಂದೂ ಉಂಟಾಗಲಿಲ್ಲ. ಸೃಷ್ಟಿಕರ್ತನ ಸೃಷ್ಟಿ ಇದಾಗಿದೆ. ಆತನು ಮಾಡಿರ್ತಕ್ಕಂಥ ಈ ಸೃಷ್ಟಿಯು ಆತನ ಮಾತನ್ನು ಕೇಳುವಂಥದ್ದಾಗಿದೆ. ಯೇಸು ಕ್ರಿಸ್ತನು ತನ್ನ ಶಿಷ್ಯರೊಂದಿಗೆ ಒಮ್ಮೆ ಪ್ರಯಾಣ ಮಾಡಿ ಹೋಗುತ್ತಿರುವಂಥ ಸಮಯದಲ್ಲಿ ಆ ಒಂದು ಸಮುದ್ರದಲ್ಲಿ ಪ್ರಯಾಣ ಮಾಡಿ ಹೋಗುವಾಗ ಆ ಒಂದು ಗಾಳಿ ತುಫಾನು ಬರುವ ಸಮಯದಲ್ಲಿ, ಬಿರುಗಾಳಿ ಬೀಸುವಾಗ ಕ್ರಿಸ್ತನು ಆ ಸಮುದ್ರವನ್ನು ಮತ್ತು ಗಾಳಿಯನ್ನು ಗದರಿಸುವಾಗ ಅದು ನಿಶ್ಶಬ್ದವಾಗ್ತದೆ. ಮತ್ತು ಪೇತ್ರನ ಅತ್ತೆಯು ಜ್ವರದಿಂದ ನರಳುತ್ತಿರುವಾಗ, ಜ್ವರವನ್ನು ಗದರಿಸುವಾಗ ಜ್ವರವು ಬಿಟ್ಟು ಹೋಗ್ತದೆ. ದೆವ್ವಗಳನ್ನು ಆತನು ಗದರಿಸುವಾಗ, ದೆವ್ವ ಹಿಡಿಯಲ್ಪಟ್ಟಿರ್ತಕ್ಕಂಥವರನ್ನು ಆ ದೆವ್ವಗಳು ಬಿಟ್ಟು ಹೋಗುವಂಥದ್ದನ್ನು ನಾವು ಕಾಣುತ್ತೇವೆ. ಸೈತಾನನನ್ನು ಆತನು ಗದರಿಸ್ತಾನೆ, ಬಿಟ್ಟು ಹೋಗು, ತೊಲಗು ಹೋಗು ಎಂಬುದಾಗಿ ಶೋಧಿಸಲ್ಪಡುವ ಸಮಯದಲ್ಲಿ ಅದು ಬಿಟ್ಟು ಹೋಗ್ತದೆ. ಪ್ರತಿಯೊಂದರ ಮೇಲೆ ಆತನಿಗೆ ಅಧಿಕಾರವಿದೆ. ಪ್ರತಿಯೊಂದು ಆತನ ಮಾತನ್ನು ಕೇಳುವಂಥದ್ದಾಗಿದೆ. ಯಾಕೆ ಅಂತಂದರೆ ಆತನು ಸೃಷ್ಟಿಕರ್ತನಿಗೆ ಸೃಷ್ಟಿಯ ಮೇಲೆ ಅಧಿಕಾರ ಇರುವಂಥದ್ದಾಗಿರುತ್ತದೆ. ಆತನು ಎಲ್ಲದರ ಮೇಲೆ ಸರ್ವಾಧಿಕಾರಿಯನ್ನು ಹೊಂದಿರತಕ್ಕಂಥ ದೇವರು ಆಗಿದ್ದಾನೆ ಎನ್ನುವಂಥದ್ದನ್ನು ಮರೆಯಬಾರದು. ಸತ್ಯವೇದದಲ್ಲಿ ನಾವು ಓದುವಂಥ ಒಂದು ವಾಕ್ಯದಲ್ಲಿ ನೋಡುವಾಗ 24ನೇ ಕೀರ್ತನೆ 1ನೇ ವಚನದಲ್ಲಿ, ಭೂಮಿಯು ಅದರಲ್ಲಿರುವಂಥ ಸಮಸ್ತವು ಯೆಹೋವನದು, ಲೋಕವು ಅದರ ನಿವಾಸಿಗಳು ಆತನವೇ ಎಂಬುದಾಗಿ. ಲೋಕವು ಅದರ ನಿವಾಸಿಗಳು, ಭೂಮಿಯು ಅದರಲ್ಲಿರ್ತಕ್ಕಂಥ ಸಮಸ್ತವು ಎಲ್ಲವೂ ಸಹ, ಯಾಕೆ? ಆತನೇ ನಿರ್ಮಾಣಿಕನು, ಆತನಿಂದ ಸೃಷ್ಟಿಸಲ್ಪಟ್ಟಿರ್ತಕ್ಕಂಥದ್ದು, ಆತನಿಗೆ ಸಂಬಂಧಿಸಲ್ಪಟ್ಟಿರ್ತಕ್ಕಂಥದ್ದಾಗಿರುತ್ತದೆ. ಯೆಶಾಯನ ಪ್ರವಾದನೆಯ ಗ್ರಂಥದಲ್ಲಿ, ಯೆಶಾಯನ ಪ್ರವಾದನೆ ಗ್ರಂಥ 48ನೇ ಅಧ್ಯಾಯ 13ನೇ ವಚನ ಈ ರೀತಿ ತಿಳಿಸ್ತದೆ ವಾಕ್ಯವು. 48ನೇ ಅಧ್ಯಾಯದಲ್ಲಿ 13ನೇ ವಚನ, ನನ್ನ ಕೈ ಭೂಮಿಗೆ ಅಸ್ತಿವಾರವನ್ನು ಹಾಕಿತು, ನನ್ನ ಬಲಗೈ ಆಕಾಶವನ್ನು ಹರಡಿತು, ನಾನು ಕರೆದ ಕೂಡಲೇ ಅವೆರಡು ಸಿದ್ಧವಾಗಿ ನಿಲ್ಲುವವು ಎಂಬುದಾಗಿ. ನೋಡಿ, ಭೂಮಿ ಆಕಾಶಗಳನ್ನು ಆ ಸೃಷ್ಟಿಕರ್ತನು ಕರೆಯುವಾಗ ಅವು ಸಿದ್ಧವಾಗಿ ನಿಲ್ಲುತ್ತವೆ.
ಅದಕ್ಕೆ ಯೆಶಾಯನ ಪ್ರವಾದನೆಯ ಗ್ರಂಥದ 1ನೇ ಅಧ್ಯಾಯದ 1ನೇ ವಚನದಿಂದ ವಾಕ್ಯವನ್ನು ನಾವು ಓದುವಾಗ, ಆಕಾಶವೇ ಆಲಿಸು, ಭೂಮಿಯೇ ಕಿವಿಗೊಡು ಎಂಬುದಾಗಿ ವಾಕ್ಯವನ್ನು ನಾವು ನೋಡ್ತೇವೆ. ನಾನು ಸಾಕಿ ಸಲಹಿದ ಮಕ್ಕಳೇ ನನಗೆ ದ್ರೋಹ ಮಾಡಿದ್ದಾರೆ ಎಂಬುದಾಗಿ ದೇವರು ಭೂಮಿ ಆಕಾಶಗಳೊಂದಿಗೆ ಮಾತನಾಡುತ್ತಿದ್ದಾರೆ. ಯಾಕೆ? ಅವುಗಳು ಆತನು ಕರೆದ ಕೂಡಲೇ ಆತನ ಒಂದು ಮಾತಿಗೆ ಹೂಗೊಡುವಂಥವುಗಳಾಗಿವೆ. ಆತನು ಹೇಳುವ ಮಾತನ್ನು ಅವು ಚಾಚು ತಪ್ಪದಂತೆ ಮಾಡುವಂಥವುಗಳಾಗಿವೆ. ಯಾಕೆ? ಆತನು ಯಜಮಾನನು, ಆತನು ಸರ್ವ ಸೃಷ್ಟಿಕರ್ತನು, ಆತನು ಏಕೈಕ ದೇವರಾಗಿದ್ದಾನೆ. ಆತನ ಸೃಷ್ಟಿಯು ಆತನನ್ನು ಕುರಿತಾಗಿ ಪ್ರಚುರಪಡಿಸುತ್ತದೆ, ಆತನನ್ನು ಕುರಿತಾಗಿ ಮಾತನಾಡುತ್ತದೆ. 19ನೇ ಕೀರ್ತನೆಯಲ್ಲಿ ನಾವು ಆ ವಾಕ್ಯವನ್ನು ಓದುವಾಗ ಈ ರೀತಿ ತಿಳಿಸುವಂಥದ್ದಾಗಿದೆ. 19ನೇ ಕೀರ್ತನೆ 1ನೇ ವಚನದಿಂದ ಈ ರೀತಿ ತಿಳಿಸ್ತದೆ: ಆಕಾಶವು ದೇವರ ಪ್ರಭಾವವನ್ನು ಪ್ರಚುರಪಡಿಸುತ್ತದೆ, ಗಗನವು ಆತನ ಕೈಕೆಲಸವನ್ನು ತಿಳಿಸುತ್ತದೆ. ದಿನವು ದಿನಕ್ಕೆ ಪ್ರಕಟಿಸುತ್ತಿರುವುದು, ರಾತ್ರಿಯು ರಾತ್ರಿಗೆ ಅರುಹುತ್ತಿರುವುದು. ಶಬ್ದವಿಲ್ಲ, ಮಾತಿಲ್ಲ, ಅವುಗಳ ಸ್ವರ ಕೇಳಿಸುವುದಿಲ್ಲ. ಆದರೂ ಅವುಗಳ ಪ್ರಭುತ್ವವು ಭೂಮಿಯಲ್ಲೆಲ್ಲ ಪ್ರಸರಿಸಿದೆ ಎಂಬುದಾಗಿ. ಸೊ ಆ ಭೂಮಿ ಆಕಾಶಗಳು ಸಹ ದೇವರ ಒಂದು ಪ್ರಭಾವವನ್ನು ಕುರಿತು ಅವು ತಿಳಿಯಪಡಿಸುವಂಥವುಗಳಾಗಿವೆ. ದೇವರ ಕೈ ಕೆಲಸವನ್ನು ಅವು ತಿಳಿಯಪಡಿಸುವಂಥವುಗಳಾಗಿವೆ. ಒಮ್ಮೆ ಆಕಾಶದ ಕಡೆಗೆ ಕಣ್ಣುಗಳನ್ನೆತ್ತಿ ನೋಡುವಾಗ ಮನುಷ್ಯರಾಗಿರ್ತಕ್ಕಂಥ ನಾವುಗಳು ಮನೆಗಳಲ್ಲಿ ಉರಿಸುವುದಕ್ಕಾಗಿ ಈ ಒಂದು ಬಲ್ಬ್ ತಗೋಬರ್ತಾರೆ, ಬೆಳಕು ಬರುವುದಕ್ಕಾಗಿ. ಅದಕ್ಕೆ ಎಕ್ಸ್ಪೈರ್ ಡೇಟ್ ಎಂಬುದಾಗಿ ಅದರಲ್ಲಿ ಬರೆಯಲ್ಪಟ್ಟಿರುತ್ತದೆ. ಇಷ್ಟು ದಿನಗಳ ಮಾತ್ರ ಅದು ಬರುತ್ತದೆ. ತದನಂತರ ಅದೇನಾಗ್ತದೆ ಅಂತಂದರೆ ಅದು ಮುಂಚೆ ಇನ್ನೂ ಅದು ಕೆಲಸಕ್ಕೆ ಬರುವುದಿಲ್ಲ. ಆದರೆ ಸುಮಾರು ವರ್ಷಾನುಗಟ್ಟಲೆ ಈ ಸೃಷ್ಟಿ ಆರಂಭದಿಂದ ಹಿಡಿದು ಇಲ್ಲಿಯವರೆಗೆ ಆ ಸೂರ್ಯನು ತನ್ನ ಬೆಳಕನ್ನು ಕೊಡುತ್ತಲೇ ಇದ್ದಾನೆ. ಆ ಸೂರ್ಯನ ಬೆಳಕಿನಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಆ ಒಂದು ತಾರತಮ್ಯಗಳು ಅಧಿಕವಾಗಿ ಆಗುವುದನ್ನು ನಾವು ಕಾಣುವುದಿಲ್ಲ. ಆರಂಭದಿಂದ ಹಿಡಿದು ಸೃಷ್ಟಿ ಆರಂಭದಿಂದ ಇಲ್ಲಿಯವರೆಗೆ ಅದು ಹಾಗೆಯೇ ಇದೆ. ಅದು ದೇವರ ಮಾತಿನ ಮೇರೆಗೆ ಇದೆ. ಮತ್ತು ಸಮುದ್ರಕ್ಕೆ ವಾಕ್ಯದಲ್ಲಿ ಹೇಳ್ತದೆ, ಸಮುದ್ರಕ್ಕೆ ಆತನೇ ಎಲ್ಲೆಗಳನ್ನು ಹಾಕಿದ್ದಾನೆ, ಅಡ್ಡಿ ಹಾಕಿದ್ದಾನೆ, ಗಡಿಗಳು. ಆ ಸಮುದ್ರಕ್ಕೆ ಆತನು ಹೇಳಿದ್ದಾನೆ, ಅಡ್ಡಿಯನ್ನು ಎಲ್ಲೆಯನ್ನು ದಾಟಿ ಬರಬಾರದು ಎಂಬುದಾಗಿ. ಆತನ ಮಾತಿನ ಮೇರೆಗೆ ಅವುಗಳು ಈ ಸೃಷ್ಟಿಯಲ್ಲಿರ್ತಕ್ಕಂಥ ಪ್ರತಿಯೊಂದು ಸಹ ಆತನ ಸೃಷ್ಟಿಕರ್ತನ ಮಾತಿನ ಮೇರೆಗೆ ನಡೆಯುತ್ತಿದೆ. ಆತನು ಆಕಾಶದ ನಕ್ಷತ್ರಗಳನ್ನು ಪ್ರತಿಯೊಂದನ್ನು ಸಹ ಆತನು ಏನು ಮಾಡ್ತಾನೆ ಅಂತಂದರೆ ಹೆಸರಿಡಿದು ಕರೆಯುತ್ತಾನೆ. ಹೆಸರು ಹಿಡಿದು ಆತನು ಕರೆಯುವಂಥ ಆತನಾಗಿದ್ದಾನೆ. ಮತ್ತು ಅಷ್ಟು ಮಾತ್ರವಲ್ಲದೆ ಆತನಿಗೆ ಈ ಜಗತ್ತಿನಲ್ಲಿ ಆತನ ಮಾತಿಗೆ ವಿಧೇಯತೆಯನ್ನು ತೋರಿಸದೇ ಇರತಕ್ಕಂಥದ್ದು ಯಾವುದಿಲ್ಲ, ಮನುಷ್ಯನು ಮಾತ್ರ. ಎಂಥ ಆಶ್ಚರ್ಯ! ಯಾವ ಮನುಷ್ಯನನ್ನು ತನ್ನ ಸ್ವರೂಪದಲ್ಲಿ ಸೃಷ್ಟಿ ಮಾಡಿದನೋ, ಯಾವ ಮನುಷ್ಯನನ್ನು ತನ್ನ ಒಂದು ಪ್ರತಿರೂಪವಾಗಿ ಇರಬೇಕೆಂಬುದಾಗಿ, ತನ್ನ ಸಾಕ್ಷಿಯಾಗಿರಬೇಕೆಂಬುದಾಗಿ ಆತನು ನೇಮಿಸಿಕೊಂಡನೋ, ಅದೇ ಮನುಷ್ಯನು ದೇವರಿಗೆ ತಿರುಗಿ ಬಿದ್ದಿರತಕ್ಕಂಥದ್ದು. ಅದಕ್ಕೆ ಯೆಶಾಯನ ಪ್ರವಾದನೆ ಗ್ರಂಥದಲ್ಲಿ ಹೇಳ್ತದೆ, ನಾನು ಸಾಕಿ ಸಲಹಿದ ಮಕ್ಕಳೇ ನನಗೆ ತಿರುಗಿ ಬಿದ್ದಿದ್ದಾರೆ. ತಂದೆ ತಾಯಿಗಳಿಗೆ ಅವರು ಪ್ರೀತಿಯಿಂದ ಸಾಕಿ ಸಲಹಿರ್ತಕ್ಕಂಥ ಬೆಳೆಸಿರ್ತಕ್ಕಂಥ ಮಕ್ಕಳು ಅವರ ಮಾತನ್ನು ಕೇಳದೆ, ಅವರ ಮಾತನ್ನು ಧಿಕ್ಕರಿಸಿ ದೂರ ಹೋಗುವಾಗ ಆ ತಂದೆ ತಾಯಿಗಳಿಗೆ ಎಷ್ಟು ಮನಸ್ಸು ನೋವಾಗ್ತದೆ. ಅಯ್ಯೋ, ನಾನು ಎಷ್ಟು ಕಷ್ಟಪಟ್ಟು ನಾನು ಒಂದೊಪ್ಪತ್ತು ಊಟ ತಿನ್ನದೆ ಅನೇಕ ಸಮಯಗಳಲ್ಲಿ ಅವರಿಗೆ ಉಣಬಡಿಸಿ ಊಟ ಮಾಡಿಸಿ ನೀರು ಕುಡಿದು ನಾನು ಜೀವನವನ್ನು ಸಾಗಿಸಿ ಅವರನ್ನು ಸಾಕಿ ಸಲಹಿದೆನಲ್ಲ, ಇವತ್ತು ನನ್ನ ಮಾತನ್ನು ಕೇಳದೆ ಅವರು ಹಾಳಾಗ್ತಾ ಇದ್ದಾರಲ್ಲ ಎಂಬುದಾಗಿ ಅವರು ಕುಡಿದು ಹಾಳಾಗುವಂಥ ಸನ್ನಿವೇಶಗಳನ್ನು ನೋಡುವಾಗ ಯಾವ ತಂದೆ ತಾಯಿಗಳು ಸಂತೋಷ ಪಡ್ತಾರೆ? ಯಾರೂ ಸಹ ಸಂತೋಷ ಪಡುವುದಿಲ್ಲ. ಅವರ ಮನಸ್ಸು ನೋವಾಗ್ತದೆ. ಆಗಿರಬೇಕಾದರೆ ಆ ಸೃಷ್ಟಿಕರ್ತನು ಎಲ್ಲ ಮನುಕುಲದ ರಕ್ಷಣಾರ್ಥವಾಗಿ ಆ ಕಲ್ವಾರಿ ಶಿಲುಬೆಯಲ್ಲಿ ಪ್ರಾಣವನ್ನು ನೀಡಿರತಕ್ಕಂಥ ಯೇಸು ಕ್ರಿಸ್ತನು ಎಲ್ಲರೂ ತಮ್ಮ ತಮ್ಮ ಸ್ವಾರ್ಥಕ್ಕಾಗಿ ಜೀವಿಸುವಾಗ, ಎಲ್ಲರೂ ಸೈತಾನನ ಬಲೆಯಲ್ಲಿ ಸಿಕ್ಕಿ ಹಾಕ್ಕೊಂಡಿರುವಾಗ ಆತನು ಹೇಗೆ ಸಂತೋಷ ಪಡಲಿಕ್ಕೆ ಸಾಧ್ಯ? ಆತನ ಸೃಷ್ಟಿಯು ಪ್ರತಿಯೊಂದು ಸಹ ಆತನಿಗೆ ವಿಧೇಯತೆಯನ್ನು ತೋರಿಸುತ್ತದೆ. ಈಗಲೂ ಸಹ ನೋಡು, ಒಂದು ವೇಳೆ ದೇವರು ಏನಾದರೂ ಸೂರ್ಯನೇ ನೀನು ಹುಟ್ಟಬೇಡ ಎಂಬುದಾಗಿ ಆತನು ಆಜ್ಞೆ ಮಾಡುವಾಗ ಸೂರ್ಯನು ಹುಟ್ಟುವುದಿಲ್ಲ. ಮಳೆ ಬರಬಾರದೆಂಬುದಾಗಿ ಆತನು ಆಜ್ಞೆ ಮಾಡುವಾಗ ಮಳೆ ಬರುವುದಿಲ್ಲ. ಒಂದು ವೇಳೆ ದೇವರು ಸೂರ್ಯನನ್ನು ಹುಟ್ಟದಂತೆ ಮಾಡಿದರೆ ನಮ್ಮ ಗತಿ ಏನಾಗುತ್ತದೆ?
ಮತ್ತನ ಬರೆದ ಸುವಾರ್ತೆಯಲ್ಲಿ ಈ ವಾಕ್ಯವು ತಿಳಿಸಲ್ಪಡುತ್ತದೆ. ಒಂದು ವೇಳೆ ಮಳೆಯೇ ಬರದಿದ್ದರೆ ನಮ್ಮ ಪರಿಸ್ಥಿತಿಗಳು ಏನಾಗ್ತದೆ? ಒಂದು ವರ್ಷ ಮಳೆ ಬರದಿದ್ದರೆ ಮನುಷ್ಯನ ಒಂದು ಅಲ್ಲೋಲ ಕಲ್ಲೋಲವಾಗುವಂಥ ಮನಸ್ಥಿತಿಯನ್ನು ನಾವು ಕಾಣುತ್ತೇವೆ. ಇನ್ನು ವರ್ಷಾನುಗಟ್ಟಲೆ ಮಳೆಯೇ ಬರದಿದ್ದರೆ ನಮ್ಮ ಪರಿಸ್ಥಿತಿ ಏನು? ನಮ್ಮ ಜೀವನದ ಅಸ್ತಿತ್ವವೂ ಸಹ ಇರುವುದಿಲ್ಲ. ಆದಾಗ್ಯೂ ಸಹ ದೇವರು ಆತನಿಗೆ ಅವಿಧೇಯತೆಯನ್ನು ತೋರಿಸುವಾಗಲೂ ದೇವರು ನಮ್ಮನ್ನು ಪ್ರೀತಿಸ್ತಾ ಇದ್ದಾರೆ. ನಮಗೆ ತಕ್ಕಷ್ಟು ಗಾಳಿಯನ್ನು ಆತನು ಕೊಡ್ತಾ ಇದ್ದಾರೆ, ಸೂರ್ಯನ ಕಿರಣಗಳನ್ನು ಕೊಡ್ತಾ ಇದ್ದಾರೆ. ಆಯಾ ಸಮಯದಲ್ಲಿ ಮಳೆಯು ಬರುತ್ತಾ ಇದೆ. ಆದರೂ ವಾಕ್ಯ ಹೇಳುತ್ತದೆ, ಮನುಷ್ಯನ ಅಕ್ರಮವು, ಮನುಷ್ಯನ ಅಧರ್ಮವು ಏನಾಗಿದೆ ಅಂತಂದರೆ ಈ ಕಾಲಗಳನ್ನು ತಪ್ಪಿಸ್ತಾ ಇದೆ. ಮಳೆಗಾಲದಲ್ಲಿ ಮಳೆ ಬರುವುದಿಲ್ಲ, ಚಳಿಗಾಲದಲ್ಲಿ ಬೇಸಿಗೆ ಇರುತ್ತದೆ. ಈ ರೀತಿ ಕಾಲಗಳು ತಪ್ಪುವುದಕ್ಕೆ ಕಾರಣ ಏನು ಅಂತಂದರೆ ಮನುಷ್ಯನ ಅಧರ್ಮ, ಮನುಷ್ಯನ ಅಕ್ರಮಗಳು, ಮನುಷ್ಯನ ಪಾಪದ ಕೃತ್ಯಗಳು ಎಂಬುದಾಗಿ. ಸೃಷ್ಟಿಕರ್ತನ ಆ ಸೃಷ್ಟಿಯಲ್ಲಿ ವಾಸ ಮಾಡುವಂಥ ನಾವುಗಳು ಆತನನ್ನು ನೆನೆಸದಂತೆ ಅನೇಕರು ಎಲ್ಲಿವರೆಗೆ ಆತನಿಗೆ ದ್ರೋಹ ಮಾಡ್ತಾ ಇದ್ದಾರೆ ಅಂತಂದರೆ ಆತನು ಕೊಡುವ ಪ್ರತಿಯೊಂದನ್ನು ಅನುಭವಿಸ್ತಾ ಇದ್ದಾರೆ. ಎಷ್ಟು ಆಶ್ಚರ್ಯ ದೇವರ ಸೃಷ್ಟಿ ಅಂದರೆ, ಈ ನೆಲದ ಮೇಲೆ ಒಂದೇ ಸ್ಥಳದಲ್ಲಿ 2 ಗಿಡಗಳನ್ನು ಅಥವಾ ಹಣ್ಣು ಬಿಡುವ ಮರಗಳನ್ನು ಅವು ಬೆಳೆದಿರ್ತಕ್ಕಂಥದ್ದು ನಾವು ಕಾಣುವಾಗ, ಒಂದೇ ಸ್ಥಳದಲ್ಲಿ 2 ಮರಗಳು, ಉದಾಹರಣೆಗೆ ಒಂದು ಮಾವಿನ ಮರ ಇರುವಂಥದ್ದು, ಒಂದು ತೆಂಗಿನ ಮರ ಇರುವುದಾದರೆ 2 ಒಂದೇ ಸ್ಥಳದಲ್ಲಿ ಇದ್ದರೂ ಸಹ ಆ ಒಂದು ಮಾವಿನ ಮರಕ್ಕೆ ತೆಂಗಿನಕಾಯಿ ಆಗುವುದಿಲ್ಲ, ತೆಂಗಿನ ಮರಕ್ಕೆ ಮಾವಿನ ಕಾಯಿ ಆಗುವುದಿಲ್ಲ. ಆಯಾ ಮರಕ್ಕೆ ಬರುವ ಹಣ್ಣು, ಕಾಯಿ, ಫಲಗಳು ಆ ಮರಕ್ಕೆ ಬರುತ್ತವೆ. ಅದೆಂಥ ಆಶ್ಚರ್ಯ! ಮನುಷ್ಯನಿಗೆ ಕೆಲವು ವಿಷಯಗಳನ್ನು ನೆನಪಿಸಿಕೊಳ್ಳಬೇಕಾದ್ರೆ ಮನುಷ್ಯನು ಆತನಿಗೆ ಯಾವಾಗ ಹೇಳಬೇಕೆನ್ನುವುದಾಗಿ ಅನೇಕ ವೇಳೆ ಗೊಂದಲಕ್ಕೊಳಗಾಗ್ತಾನೆ. ಆದರೆ ದೇವರು ಎಂಥ ಅದ್ಭುತವಾಗಿ ಸೃಷ್ಟಿ ಮಾಡಿದ್ದಾರೆ ನೋಡಿ. ಆತನ ಸೃಷ್ಟಿಯೇ ನಮಗೆ ಆಶ್ಚರ್ಯವನ್ನು ಉಂಟು ಮಾಡ್ತದೆ. ಆತನನ್ನು ಮಾತನ್ನು ಕೇಳದೆ ಅನೇಕರು ಏನು ಮಾಡ್ತಾ ಇದ್ದಾರೆ ಅಂತಂದರೆ, ಎಲ್ಲಿವರೆಗೆ ಮನುಷ್ಯನು ದೇವರಿಗೆ ವಿರುದ್ಧವಾಗಿ ತಿರುಗಿ ಬಿದ್ದಿದ್ದಾನೆ ಅಂತಂದರೆ, ಇದು ದೇವರ ಸೃಷ್ಟಿ ಅಲ್ಲ, ದೇವರು ಲೋಕವನ್ನು ಸೃಷ್ಟಿ ಮಾಡೇ ಇಲ್ಲ, ದೇವರೆನ್ನುವರು ಇಲ್ಲ ಎನ್ನುವ ಮಟ್ಟಿಗೆ ಹೋಗಿದ್ದಾರೆ. ಮನುಷ್ಯನು ಮಂಗನಿಂದ ಬಂದಿದ್ದಾನೆ ಎಂಬುದಾಗಿ ಹೇಳುವ ಮಟ್ಟಿಗೆ ಹೋಗಿದ್ದಾರೆ. ಮಂಗನಿಂದ ಅಲ್ಲ, ಮಣ್ಣಿನಿಂದ ಮಾನವನು ಎಂಬುವಂಥದ್ದು ಸತ್ಯವೇದ ತಿಳಿಸುವಂಥ ಸಿದ್ಧಾಂತ. ದೇವರು ಮನುಷ್ಯನನ್ನು ಮಣ್ಣಿನಿಂದ ಮಾಡಿ ಪಾಪದ ನಂತರವಾಗಿ ಮನುಷ್ಯನು ಮರಣವನ್ನು ತಂದುಕೊಂಡ ನಂತರ ದೇವರು ಹೇಳ್ತಾರೆ, ನೀನು ಮಣ್ಣಿನಿಂದ ತೆಗೆಯಲ್ಪಟ್ಟ ಕಾರಣ ತಿರುಗಿ ಮಣ್ಣಿಗೆ ಹೋಗಿವೆ. ಅದಕ್ಕೆ ಇವತ್ತು ಪ್ರತಿಯೊಬ್ಬರು ಅವರು ಯಾರೇ ಐಶ್ವರ್ಯವಂತರಾಗಲಿ ಯಾರೇ ಆಗಲಿ, ಸತ್ತ ವ್ಯಕ್ತಿಯು ಮಣ್ಣಲ್ಲಿ ಹೂಣಲ್ಪಡುತ್ತಾನೆ. ಮಣ್ಣು ತಿರುಗಿ ಮಣ್ಣಿಗೆ ಹೋಗಲೇಬೇಕು, ಅದು ಶಾಸನ, ದೇವರ ಶಾಸನ. ಮಣ್ಣಿನಿಂದ ತೆಗೆಯಲ್ಪಟ್ಟಂಥ ವ್ಯಕ್ತಿ ಮತ್ತೆ ತಿರುಗಿ ಮಣ್ಣಿಗೆ ಹೋಗುತ್ತಾನೆ. ಇದು ದೇವರ ಒಂದು ನಿಯಮಗಳಿಗೆ ವಿರುದ್ಧವಾಗಿ ಮನುಷ್ಯನು ಮಂಗನಿಂದ ಬಂದಿದ್ದಾನೆ ಎನ್ನುವಂಥದ್ದು, ದೇವರು ಮನುಷ್ಯನ ಸೃಷ್ಟಿ ಅಲ್ಲ ಎನ್ನುವಂಥದ್ದು ಎಂಥ ದೇವರಿಗೆ ಮಾಡುವಂಥ ದೇವದ್ರೋಹವಾಗಿದೆ ಒಮ್ಮೆ ಆಲೋಚನೆ ಮಾಡೋಣ. ಯಾವಾಗ ಮನುಷ್ಯನು ದೈವಿಕವಾಗಿರ್ತಕ್ಕಂಥ ವಾಕ್ಯದ ಜ್ಞಾನವನ್ನು ಪಡೆದುಕೊಳ್ಳುವುದಿಲ್ಲವೋ ಆವಾಗ ಮನುಷ್ಯನು ದೇವದ್ರೋಹ ಮಾಡುತ್ತಾನೆ, ದೇವರಿಗೆ ವೈರಿಯಾಗ್ತಾನೆ. ಸತ್ಯವೇದ ಹೇಳ್ತದೆ, ಲೋಕದಲ್ಲಿರುವಂಥವುಗಳನ್ನು ನೀವು ಪ್ರೀತಿ ಮಾಡಬೇಡ್ರಿ, ಲೋಕದ ಸ್ನೇಹವು ದೇವರಿಗೆ ವೈರತ್ವ ಎಂಬುದಾಗಿ. ಈ ಲೋಕದಲ್ಲಿರುವಂಥದ್ದು ಆಡಂಬರ, ಕಣ್ಣಿನ ನೇತ್ರಾಶೆ, ಜೀವದ ಡಂಬ, ಈ ಅಹಂಕಾರದ ತುಂಬಿರ್ತಕ್ಕಂಥ ಈ ಒಂದು ಡಾಂಬಿಕವಾಗಿರ್ತಕ್ಕಂಥ ಅಲ್ಪಾಯುಷ್ಯದ ಈ ಜೀವನದಲ್ಲಿ ಆತನಿಗೆ ನಿಷ್ಠೆಯುಳ್ಳವರಾಗಿ ನಾವು ಬದುಕಬೇಕಾದರೆ ಮತ್ತು ಆತನ ನಾಮ ಮಹಿಮಾರ್ಥವಾಗಿ ನಾವು ಜೀವಿಸಬೇಕಾದರೆ ಆ ಸತ್ಯ ವಾಕ್ಯಗಳನ್ನು ನಾವು ತಿಳಿದುಕೊಳ್ಳಬೇಕು. ಒಂದು ಉತ್ಪನ್ನವಾದ ಕುರಿತಾಗಿ ನಾವು ತಿಳಿದುಕೊಳ್ಳಬೇಕಾದರೆ ಅದನ್ನು ಉತ್ಪಾದನೆ ಮಾಡಿರ್ತಕ್ಕಂಥವರನ್ನು ಕುರಿತಾಗಿ ಅಧ್ಯಯನ ಮಾಡ್ತೇವೆ. ಒಂದು ವಸ್ತುವನ್ನು ಕಂಡುಹಿಡಿದಿರ್ತಕ್ಕಂಥವರನ್ನು ನಾವು, ಒಂದು ವಸ್ತು ಕಂಡುಹಿಡಿಯಲ್ಪಟ್ಟಿದೆ, ಆವಿಷ್ಕರಿಸಲ್ಪಟ್ಟಿದೆ ಯಾವುದಾದ್ರೂ ಅಂತಂದರೆ ಅದರ ಹಿಂದೆ ಇರತಕ್ಕಂಥವ್ರನ್ನು ಕುರಿತಾಗಿ ತಿಳಿದುಕೊಳ್ಳುವುದಕ್ಕೆ ಕುತೂಹಲ ಪಡ್ತೇವೆ. ಈ ಸೃಷ್ಟಿಯನ್ನು ಗಮನಿಸುವಾಗ ಸೃಷ್ಟಿಕರ್ತನನ್ನು ಕುರಿತಾಗಿ ತಿಳಿದುಕೊಳ್ಳುವುದಕ್ಕೆ ಅಪೇಕ್ಷೆ ಯಾಕೆ ಬರುವುದಿಲ್ಲ, ಯಾಕೆ ಅಪೇಕ್ಷಿಸುವುದಿಲ್ಲ? ಈ ಸೃಷ್ಟಿ ಎಲ್ಲವೂ ಸಹ ಅದೊಂದು ಪುಸ್ತಕವಾಗಿದೆ. ಈ ಸೃಷ್ಟಿಯು ದೇವರ ಪ್ರೀತಿಯನ್ನು ಕುರಿತು ದೇವರನ್ನು ತಿಳಿಸುವಂಥ ದೇವರ ಪುಸ್ತಕ. ಒಂದು ಪಕ್ಷಿ ಕೂಗುವಾಗ ಆ ಪಕ್ಷಿಯ ಶಬ್ದವು ನಿಮ್ಮ ಕಿವಿಗೆ ಬೀಳುವಾಗ ನಿಮಗೆ ಒಂದು ನೆಮ್ಮದಿಯನ್ನು ಕೊಡುವಾಗ, ಒಂದು ಹಣ್ಣನ್ನು ತಿನ್ನುವಾಗ ಆ ಹಣ್ಣು ನಿಮಗೆ ರುಚಿಯನ್ನು ಕೊಡುವಾಗ
ದೇವರು ನಿಮಗಾಗಿ ಆತನು ಇದೆಲ್ಲವನ್ನು ಮಾಡಿದ್ದಾನೆ, ಆತನು ನಿಮ್ಮನ್ನು ಇಷ್ಟು ಪ್ರೀತಿಸ್ತಾನೆ ಎನ್ನುವಂಥದ್ದು ನಿಮಗೆ ನೆನಪಿಗೆ ಬರಬೇಕು. ಅನೇಕ ಬಣ್ಣ ಬಣ್ಣದ ಹೂಗಳು, ಅನೇಕ ವಿಧವಾಗಿರ್ತಕ್ಕಂಥ ರುಚಿಕರವಾಗಿರ್ತಕ್ಕಂಥ ಹಣ್ಣುಗಳು, ಈ ಜಗತ್ತಿನಲ್ಲಿ ಪ್ರಕೃತಿಯಲ್ಲಿ ಸುಂದರವಾಗಿರ್ತಕ್ಕಂಥ ದೃಶ್ಯಗಳು, ಆ ದೃಶ್ಯಗಳನ್ನು ನೋಡಿ ಮೈಮರೆಯುವ ಹಾಗೆ ಇರುವಂಥ ಆ ಒಂದು ತಾಣಗಳನ್ನು ನಾವು ಕಾಣುವಾಗ ಆ ಸೃಷ್ಟಿಕರ್ತನ ಪ್ರೀತಿಯನ್ನು ನಾವು ಮನಗಾಣಬೇಕು. ಆತನ ಈ ಪ್ರಕೃತಿಯ ಮಡಿಲಲ್ಲಿ ನಮ್ಮನ್ನು ಇಟ್ಟಿದ್ದಾನೆ. ಆತನ ಮಾತಿನ ಮೇರೆಗೆ ಈ ಪ್ರಕೃತಿಯು ನಮ್ಮನ್ನು ಏನು ಮಾಡ್ತಾ ಇದೆ, ಕಾಪಾಡ್ತಾ ಇದೆ. ಆತನ ಮಾತಿನ ಮೇರೆಗೆ ಒಂದು ವೇಳೆ ಆ ಸೃಷ್ಟಿಕರ್ತನೇ ಆಜ್ಞೆಯನ್ನು ಮಾಡಿದರೆ ನಾವೆಲ್ಲ ಭಸ್ಮವಾಗಿ ಹೋಗ್ತೇವೆ, ನಾವೆಲ್ಲ ಸಂಹರಿಸಲ್ಪಡುತ್ತೇವೆ. ಆ ಸೃಷ್ಟಿಕರ್ತನು ಸ್ವತಃ ಜಗತ್ತನ್ನು ಸೃಷ್ಟಿ ಮಾಡಿರ್ತಕ್ಕಂಥ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬರುವಾಗ ಮನುಷ್ಯನನ್ನು ರಕ್ಷಿಸುವುದಕ್ಕಾಗಿ ಬರುವಾಗ ಎಂಥ ಪರಿಸ್ಥಿತಿ ಅಂತಂದರೆ, ಆತನಿಗೆ ಜನಿಸುವುದಕ್ಕೂ ಸಹ ಸ್ಥಳ ಇಲ್ಲ. ಲೂಕನ ಬರೆದ ಸುವಾರ್ತೆ 2ನೇ ಅಧ್ಯಾಯದ 7ನೇ ವಚನ. ಲೂಕನ ಬರೆದ ಸುವಾರ್ತೆ 2ನೇ ಅಧ್ಯಾಯದ 7ನೇ ವಚನವು ಈ ರೀತಿ ತಿಳಿಸುವಂಥದ್ದಾಗಿದೆ. ಆಕೆಯು ತನ್ನ ಚೊಚ್ಚಲ ಮಗನನ್ನು ಹೆತ್ತು ಬಟ್ಟೆಯಲ್ಲಿ ಸುತ್ತಿ ಛತ್ರದಲ್ಲಿ ಅವರಿಗೆ ಸ್ಥಳವಿಲ್ಲದ ಕಾರಣ ಅವನನ್ನು ಗೋದಲಿಯಲ್ಲಿ ಮಲಗಿಸಿದಳು. ಗೋದಲಿಯಲ್ಲಿ ಮಲಗಿಸಲ್ಪಟ್ಟನು. ಯಾಕೆ? ಅರಸನು ಅರಮನೆಯಲ್ಲಿ ಜನಿಸುತ್ತಾನೆ. ಚಕ್ರವರ್ತಿ, ಅರಸರಿಗೆ ಅರಸನು ಗೋದಲಿಯಲ್ಲಿ ಮಲಗಿಸಲ್ಪಟ್ಟಿದ್ದಾನೆ. ಸಮಸ್ತ ಸೃಷ್ಟಿಗೆ ಒಡೆಯನು, ಸಮಸ್ತ ಸೃಷ್ಟಿಕರ್ತನು, ಆತನ ಜನಿಸುವುದಕ್ಕೆ ಸ್ಥಳವಿಲ್ಲದೆ ಇದೆ. ಯಾತಕ್ಕಾಗಿ ಇಷ್ಟು ದೀನತೆ, ಯಾತಕ್ಕಾಗಿ ಇಷ್ಟು ತನ್ನಂತ ತಗ್ಗಿಸಿಕೊಂಡಿದ್ದಾನೆ ಅಂತಂದರೆ, ನಿಮ್ಮನ್ನು ರಕ್ಷಿಸುವುದಕ್ಕಾಗಿ, ನನ್ನನ್ನು ರಕ್ಷಿಸುವುದಕ್ಕಾಗಿ, ಮನುಕುಲವನ್ನು ರಕ್ಷಿಸುವುದಕ್ಕಾಗಿ, ನಮಗೆ ಬರುವಂಥ ಪಾಪದ ಶಿಕ್ಷೆಯನ್ನು ಆತನು ಒತ್ತುಕೊಂಡದನ್ನು ತೀರಿಸುವುದಕ್ಕಾಗಿ. ಸತ್ಯವೇದದಲ್ಲಿ ತಿಳಿಸುವ ಹಾಗೆ ಕ್ರಿಸ್ತನ ಈ ಲೋಕದಲ್ಲಿ ಯಾವ ರೀತಿ ವಾಸ ಮಾಡಿದನಂತಂದರೆ, ಎಲ್ಲವೂ ಆತನಿಂದ ನಿರ್ಮಿತವಾದವು, ನಾವು ಸಹ ಆದರೆ ಏನೂ ಇಲ್ಲ ಎಂಬುವಂತೆ ಆತನು ವಾಸ ಮಾಡಿದನು. ಈ ಆಲೋಚನಾ ಜಗತ್ತಿನಲ್ಲಿ ನಿಮ್ಮ ಇಷ್ಟ అయిಷ್ಟಗಳನ್ನು ಕುರಿತಾಗಿ ಆಲೋಚಿಸುವುದಕ್ಕೆ ಮನುಷ್ಯರಿಗೆ ಸ್ಥಳ ಇಲ್ಲ. ಅನೇಕರು ನಿಮ್ಮ ಆಲೋಚನೆಗಳನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ, ನಿಮ್ಮ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ. ನಿಮ್ಮನ್ನು ಕುರಿತು ಮಾತಾಡುವುದಕ್ಕೆ ಅಥವಾ ನಿಮ್ಮನ್ನು ಕುರಿತು ಕೇಳುವುದಕ್ಕೆ ಅವರಿಗೆ ಸಮಯವೇ ಇಲ್ಲ. ಸ್ವತಃ ಸೃಷ್ಟಿಕರ್ತನಿಗೆ ಸಮಯವನ್ನು ಕೊಡದಂಥ ಜನರು ನಿಮಗೆ ಸಮಯವನ್ನು ಕೊಡುತ್ತಾರೆ. ಆದರೆ ಎಲ್ಲರೂ ಕೈ ಬಿಟ್ಟರು. ಸತ್ಯವೇದ ಹೇಳುವಂತೆ, ತಂದೆ ತಾಯಿಗಳು ನನ್ನನ್ನು ತೊರೆದರೇನು, ಯೆಹೋವನು ನನ್ನನ್ನು ಸೇರಿಸಿಕೊಳ್ಳುವನು. ಆ ಸೃಷ್ಟಿಕರ್ತನು ಎಂದಿಗೂ ಸಹ ನಮ್ಮನ್ನು ಕೈ ಬಿಡುವುದಿಲ್ಲ, ಎಂದಿಗೂ ಸಹ ಆತನು ತೊರೆಯುವುದಿಲ್ಲ. ಆ ಸೃಷ್ಟಿಕರ್ತನ ಸತ್ಯ ಸಾಕ್ಷಿಗಳಾಗಿ ಜೀವಿಸುವ ಮನಸ್ಸನ್ನು ನಾವು ಮಾಡುವಂಥವರಾಗಿ ಇರುವಂತೆ ಆ ಸೃಷ್ಟಿಕರ್ತನ ಪಾದ ಸನ್ನಿಧಿಯಲ್ಲಿ ನಾವು ಬೇಡಬೇಕಾಗಿದೆ. ದೇವರು ಕೊಡುವಂಥ ಪ್ರತಿಯೊಂದು ನಾವು ಅನುಭವಿಸುತ್ತಾ, ದೇವರು ಕೊಡುವಂಥ ಪ್ರತಿಯೊಂದರ ವಿಷಯದ ಮೇಲೆ ನಾವು ಆ ಒಂದು ಜ್ಞಾನವನ್ನು ಪಡೆದುಕೊಳ್ಳುತ್ತಾ, ದೇವರಿಂದ ಎಲ್ಲವನ್ನು ಒಳ್ಳೆಯದನ್ನು ಪಡೆದುಕೊಂಡು ದೇವರಿಗೆ ಕೆಟ್ಟದ್ದನ್ನು ಮಾಡುವುದು ಆ ಒಂದು ಉಂಡ ಮನೆಗೆ 2 ಬಗೆಯ ಬೇಡ ಎಂಬುದಾಗಿ ಹೇಳುತ್ತೇವೆ ನಾವು. ಆದರೆ ದೇವರಿಗೆ ಎಲ್ಲವನ್ನು ಪಡೆದುಕೊಂಡು ದ್ರೋಹ ಮಾಡುವಂಥದ್ದು ಇಂಥ ಒಂದು ದ್ರೋಹದ ಕೆಲಸ. ಸೃಷ್ಟಿಕರ್ತನ ಸೃಷ್ಟಿಯನ್ನು ನೋಡುವ ನಾವುಗಳು ಆ ಸೃಷ್ಟಿಕರ್ತನಿಗೆ ಮಹಿಮೆ ತರುವವರಾಗಿ ಜೀವಿಸೋಣ. ಯೇಸು ಕ್ರಿಸ್ತನ ನಾಮ ಮಹಿಮಾರ್ಥವಾಗಿ ಜೀವಿಸುವುದು ಮಾತ್ರವಲ್ಲದೆ ಆತನಿಗಾಗಿ ಜೀವಿಸಿ ಅನೇಕರನ್ನು ಆತನ ಬರೋಣಕ್ಕಾಗಿ ಸಿದ್ಧ ಮಾಡುವಂತೆ ದೇವರು ನಮಗೆ ಸಹಾಯ ಮಾಡಿ ನಡೆಸಲಿ. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಿ ನಡೆಸಲಿ. ಸೃಷ್ಟಿಕರ್ತನು ಯೇಸು ಕ್ರಿಸ್ತನು, ಈ ಸೃಷ್ಟಿಯು ಆತನಿಂದ ಸೃಷ್ಟಿಸಲ್ಪಟ್ಟಿದೆ ಎಂಬುದನ್ನು ಮರೆಯಬೇಡಿ. ದೇವರು ನಿಮ್ಮನ್ನು ಆಶೀರ್ವದಿಸಿ ನಡೆಸಲಿ. ಆಮೇನ್. ಗಾಡ್ ಬ್ಲೆಸ್ ಯು ಆಲ್.